ಕರ್ನಾಟಕ, ಎಲ್ಲರೂ ಹೇಗಿದ್ರೆ ಆಸ್ ಯೂಶುವಲ್ ನಾನಂತೂ ಸೂಪರ್ ಆಗೇ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಜೀವನ. ನಾನು ನಿಮ್ಮ ಮೇಘನ. ನನ್ನ ಪ್ರೀವಿಯಸ್ ವ್ಲಾಗ್ ನಲ್ಲಿ ಆದಷ್ಟು ನಿಮ್ ಕ್ವೆಶ್ಚನ್ಗಳಿಗೆ ನೀವು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿರೋ ಎಲ್ಲಾ ಕ್ವೆಶ್ಚನ್ಗಳಿಗೂ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಮಾಡಿದೆ ಕೂಡ. ಬಟ್ ಅದರಲ್ಲಿ ಕೆಲವರು ಕಾಮೆಂಟ್ ಸೆಕ್ಷನ್ಸ್ ಅಲ್ಲಿ ಕೆಲವೊಂದು ಕ್ವೆಶ್ಚನ್ಸ್ ನ ಕೇಳ್ಕೊಂಡಿದ್ದೀರಾ. ಸೊ ಅದಕ್ಕೆ ನಾನು ಎಲ್ಲಾನು ಅಲ್ಲೇ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ಬಂದು, ಇಷ್ಟೊಂದು ಏಜ್ ಗ್ಯಾಪ್ ಇದೆಯಲ್ಲ, ನಿಮ್ದು ನ್ಯಾಚುರಲ್ ಪ್ರೆಗ್ನೆನ್ಸಿನಾ? ಅದು ನಾನು ವಿಡಿಯೋಲಿ ಕೂಡ ಆನ್ಸರ್ ಮಾಡಿದ್ದೀನಿ. ಹೌದು, ನಂದು ನ್ಯಾಚುರಲ್ ಪ್ರೆಗ್ನೆನ್ಸಿನೇ. ಅದಕ್ಕೆ ಮೆಡಿಸಿನ್ ಏನಾದರೂ ತಗೊಂಡಿದ್ರಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಇಲ್ಲ. ಬಟ್ ಏನಂತಂದ್ರೆ ನನಗೆ ಗೊತ್ತಿಲ್ಲ, ಅದು ನನ್ನ ಹಣೆಯಲ್ಲಿ ಮಗು ಅನ್ನೋದು ಇತ್ತನ್ಸುತ್ತೆ. ಅದಕ್ಕೆ ನಾನು ಕನ್ಸೀವ್ ಆಗೋ ಒಂದು 2-3 ಮಂತ್ಸ್ ಬ್ಯಾಕ್ ಇಂದ ಅದೇನಂತ ಗೊತ್ತಿಲ್ಲ, ನನಗೆ ತಲೆ ಹೊಳಿತು, ನಾನು ಮಾಡಿದೆ ಅಷ್ಟೇ. ಕ್ಲೀನ್ ಈಟಿಂಗ್ ಅಂತ ನನಗೆ ನಾನೇ ಒಂದು ಚಾಲೆಂಜ್ ತಗೊಂಡು 21 ಡೇಸ್ ಕ್ಲೀನ್ ಈಟಿಂಗ್ ಚಾಲೆಂಜ್ ಅಂತ ಅಂದ್ಬಿಟ್ಟು ನಾನು ಫಾಲೋ ಮಾಡಿ, ಸೊ ನಾನು ಅಂದರೆ ಜಂಕ್ ಎಲ್ಲ ಅವಾಯ್ಡ್ ಮಾಡಿಬಿಟ್ಟು ಸ್ವಲ್ಪ ಕ್ಲೀನಾಗಿ ಬಾಡಿ ಫಿಟ್ ಆಗಿರಬೇಕು ಅಂತ ಎನಿಹಾವ್ ನಾನು ಯೋಗ ಮಾಡ್ತಾ ಇದ್ದೆ. 6 to 7 ಮಂತ್ಸಿಂದ ನಾನು ಯೋಗ ಮಾಡ್ತಾ ಇದ್ದೆ. ಸೊ ಅದ್ರ ಜೊತೆ ಕ್ಲೀನ್ ಈಟಿಂಗ್ ಅಂತ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ನಾನೇ ಚಾಲೆಂಜ್ ತಗೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದಿದ್ರೆ ನಿಮಗೆ ಗೊತ್ತಿರುತ್ತೆ, ಎವ್ರಿಡೇ ನಾನು ಸ್ಟೋರಿ ಹಾಕ್ತಾ ಇದ್ದೆ ನಾನು ಏನು ತಿಂತೀನಿ ಅಂತ ಅಂದ್ಬಿಟ್ಟು. ಸೊ ಲೈಕ್ ಆವಾಗ ಬಾಡಿ ಕೂಡ ಫಿಟ್ ಆಗಿತ್ತು ಆ್ಯಂಡ್ ನನ್ನ ಮೈಂಡ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ನನ್ನ ಹೆಲ್ತ್ ಕೂಡ ಚೆನ್ನಾಗಿತ್ತು. ಸೊ ನಾನು ಯಾವುದೇ ರೀತಿ ಮೆಡಿಸಿನ್ ತೊಗೊಂಡಿಲ್ಲ. ಸೊ ಅಷ್ಟೇ, ನಾನೇನು ಮೆಡಿಸಿನ್ ಎಲ್ಲ ಏನೂ ತೊಗೊಂಡಿಲ್ಲ. ಇನ್ನೊಂದು ಹಣೆಬರ ಅಂತ ಹೇಳ್ತಾರಲ್ಲ, ಮಗು ಬರಬೇಕಂತ ಇತ್ತು, ಅದು ಬಂತು. ಆ್ಯಂಡ್ ಸುಮಾರು ಜನ ಕೇಳ್ತೀರಾ PCODಸ್ಗೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ. ಗೊತ್ತಿಲ್ದಿರೋದ್ರ ಬಗ್ಗೆ ನಾನು ಮಾತಾಡಲ್ಲ. ಖಂಡಿತ ನನಗದು PCODಸ್ ಬಗ್ಗೆ ನನಗೇನೋ ಐಡಿಯಾನೂ ಇಲ್ಲ. ಸೊ ಈ ಥರದ್ದೆಲ್ಲ ನೀವು ಯಾರೇ ಆಗಲಿ, ನಾನೇ ಅಂತಲ್ಲ, ಯಾರೇ ಯೂಟ್ಯೂಬಲ್ಲಿ ಮಾತಾಡ್ತಾರಲ್ಲ, ಲೈಕ್ ಮೀ, ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಅವ್ರದ್ದು ಎಲ್ಲರ ಹತ್ರ ಹೋಗಿ ನೀವು PCODಸ್ಗೆ ಇದೆಲ್ಲ ಕೇಳೋದಕ್ಕಿಂತ ನೀವು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಅಂತ ಅನ್ಸುತ್ತೆ. ಬಿಕಾಸ್ ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ. PCOS ಅಂತಂದರೆ ನಮಗೆ ಯೂಶಲಿ ಎಲ್ಲರಿಗೂ ಗೊತ್ತಿರೋದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಅಷ್ಟೇ ಗೊತ್ತಿರೋದು. ಬಟ್ ಬಿಯಾಂಡ್ ದಟ್ ಬೇರೆನೇ ಇದೆ, ಬೇರೆ ಬೇರೆ ರೀಸನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಲಿಟಲ್ ಫನ್ನಿ ಅಂತಾನೆ ಹೇಳ್ಬೋದು. ನಿಮಗೆ ಬಾಯ್ ಬೇಬಿ ಅಲ್ವಾ, ಸೊ ಬಾಯ್ ಬೇಬಿ ಸಿಂಪ್ಟಮ್ಸ್ ಹೇಳಿ ಅಂತ ಅಂದ್ಬಿಟ್ಟು. ಮೇ ಬಿ ನಾನು ಕನ್ಸೀವ್ ಆಗಿದ್ದಾಗ ಕೆಲವೊಂದು ಸರ್ತಿ ಸಿಂಪ್ಟಮ್ಸ್ ಅದೆಲ್ಲ ನಂಬ್ತಾ ಇದ್ನೇನೋ. ಬಟ್ ಟ್ರಸ್ಟ್ ಮೀ, ನನಗೆ ಸೆಕೆಂಡ್ ಬೇಬಿಗೆ ನಾನು ಪ್ರೆಗ್ನೆಂಟ್ ಆದಾಗ ನನ್ನ ಫೇಸ್ ನೋಡಿ ಅಥವಾ ಎಲ್ಲ ಸಿಂಪ್ಟಮ್ಸ್ ನೋಡ್ಬಿಟ್ಟು ಎಲ್ಲರೂ ಹೇಳಿದ್ದು ನನಗೆ ಹೆಣ್ಮಗು ಆಗುತ್ತೆ ಅಂತಾನೆ. ಆಮೇಲೆ ನನ್ನ ಮಗನ ತಲೆಯಲ್ಲಿ ಹಿಂದೆ ಲೈಕ್ ವಿ ಶೇಪ್ ಚಿಕ್ಕದು ಇದು ಬರುತ್ತೆ, ಲೈಕ್ ಕೆಳಗಡೆ ಈ ಥರ ಜಾಗದಲ್ಲಿ ಈ ಥರ ಜಾಗದಲ್ಲಿ ವಿ ಶೇಪಲ್ಲಿ ಕೂದಲು ಬರುತ್ತೆ. ಅದೆಲ್ಲ ನೋಡಿ ಎಲ್ಲರೂ ಹೇಳಿದ್ರು ನಿನಗೆ ಹೆಣ್ಮಗುನೇ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇನ್ನೊಂದೇನಂತಂದರೆ, ನನಗೆ ಮೊದಲನೇ ಮಗು ನನ್ನ ಮೊದಲನೇ ಮಗ ಹುಟ್ಟುವಾಗ ಆ ಪ್ರೆಗ್ನೆನ್ಸಿಲಿ ನನಗೆ ಫುಲ್ಲು ಖಾರ ಕ್ರೇವಿಂಗ್ಸ್ ಇತ್ತು. ಇವಾಗ ಕಂಪ್ಲೀಟ್ಲಿ ಚೇಂಜು. ಸ್ವೀಟ್ ತಿನ್ನಬೇಕು ಆ ಥರ ಅನಿಸ್ತಾ ಇತ್ತು. ಆ್ಯಂಡ್ ಕಿಕ್ಸ್ ಅಂತ ಬಂದರೆ, ನನಗೆ ಮೊದಲನೇ ಮಗುಗೂ ರೈಟ್ ಸೈಡೇ ಬೇಬಿ ಜಾಸ್ತಿ ಕಿಕ್ ಮಾಡ್ತಾ ಇದ್ದಿದ್ದು, ಈ ಮಗುನೂ ಜಾಸ್ತಿ ರೈಟ್ ಸೈಡೇ ಕಿಕ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಫಸ್ಟ್ ಬೇಬಿ ಪ್ರೆಗ್ನೆನ್ಸಿಲೂ ನನಗೇನು ಮುಖ ತುಂಬ ಹಾಳಾಗಿರಲಿಲ್ಲ. ಬಟ್ ಏನಂದರೆ ಕಳೆ ಅಂತಾರಲ್ವ, ಅದಿರಲಿಲ್ಲ. ಸ್ವಲ್ಪ ವೈಟ್ಗೆ ದಪ್ಪ ಆಗಿಬಿಟ್ಟಿತ್ತು. ಬಟ್ ಇವಾಗ ಅಷ್ಟೆಲ್ಲ ಆಗಿರಲಿಲ್ಲ, ಚೆನ್ನಾಗಿತ್ತು. ಲೈಕ್ ಮುಖ ಏನು ಪಿಂಪಲ್ಸ್ ಆಗದಂತೆ, ಈ ಥರ ಹಾಳಾಗದಂತೆ ಆ ಥರ ಎಲ್ಲ ಏನೂ ಆಗಿರಲಿಲ್ಲ. ಸೊ ಎಲ್ಲರೂ ಹೇಳಿದ್ರು ಮುಖ ಏನೂ ಹಾಳಾಗಿಲ್ಲ, ನಿಂದು ಮುಖ ಕಳೆ ಆಗಿದೆ, ಸೊ ನಿನಗೆ ಹೆಣ್ಮಗು ಬರುತ್ತೆ ಅಂತ. ಬಟ್ ಈ ಥರ ತುಂಬ ಜನ ಪ್ರೆಡಿಕ್ಷನ್ಸ್ ಮಾಡ್ತಾರೆ. ಆ್ಯಂಡ್ ನಾನು ಒಂದು ಸರ್ತಿ ಮಲ್ಲೇಶ್ವರಮಲ್ಲಿ ಏನೋ ಒಂದು ಸರ್ತಿ ನಮ್ಮ ಅತ್ತೆ ಜೊತೆ ಶಾಪಿಂಗ್ ಹೋಗಿದ್ದೆ. ನಮ್ಮ ಅತ್ತೆ ಯಾವುದೋ ವೆಜಿಟೇಬಲ್ಸ್ ತೊಗೋಬೇಕು ಅಂತ ಹೋದ್ರು. ಆ ವೆಜಿಟೇಬಲ್ ಅಂಗಡಿ ಆಂಟಿನೂ ಕೂಡ ನಿನಗೆ ನೋಡ್ತಾ ಇರಮ್ಮ, ನಿನಗೆ ಗಂಡ್ಮಗುನೇ ಆಗೋದು ಅಂತ ಹೇಳಿದ್ರು. ಆಮೇಲೆ ನನಗೆ ಬಂದು ಹೇಳು ಅಂತಂತಂದ್ರು. ಅವತ್ತು ನನಗೆ ಸ್ವಲ್ಪ ಬೇಜಾರಾಯಿತು, ಏನಪ್ಪ ಇದು ಗಂಡ್ಮಗು ಅಂತಾರೆ ಅಂತ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಇತ್ತು, ನಾನು ದೇವ್ರ ಹತ್ರ ಕೇಳ್ಕೊತಾ ಇತ್ತು, ಒಂದು ಹೆಣ್ಮಗು ಕೊಟ್ಟರೆ ಚೆನ್ನಾಗಿರುತ್ತೆ, ಬಟ್ ಹೆಲ್ದಿ ಆಗಿರೋ ಮಗು ಕೊಡು ಅಂತ ಅಷ್ಟೇ ನಾನು ಕೇಳ್ಕೊಳ್ತಾ ಇದ್ದಿದ್ದು. ಗಂಡ್ಮಗು ಆಯಿತು ಅಥವಾ ಬೇಜಾರಾಯಿತು ಅಂತ ಅಲ್ಲ, ಬಟ್ ಹೆಣ್ಮಗು ಆಗಿದ್ರೆ ಇಂಚೂರು ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ. ಬಟ್ ಎವ್ರಿ ಟೈಮ್ ನಾನು ಮನಸ್ಸಲ್ಲಿ ಅಂದ್ಕೊಳ್ಳುವಾಗ ನಾನು ಅನ್ಕೊತಾ ಇದ್ದೆ, ಇಫ್ ಇನ್ ಕೇಸ್ ಹೊಟ್ಟೆಯಲ್ಲಿ ನೀನೇನಾದರೂ ಗಂಡು ಪಾಪು ಆಗಿದ್ರೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡ. ಯಾಕಂತಂದರೆ ಗಂಡ್ಮಗು ಅದು ಸರಿ, ಹೆಣ್ಮಗು ಅದು ಸರಿ, ಹೆಲ್ದಿ ಬೇಬಿ ಸಾಕು ನನಗೆ ಅನ್ನೋ ಥರ ನನ್ನ ಥಾಟ್, ನನ್ನ ಇಂಟೆನ್ಷನ್ ಇದ್ದಿದ್ದು. ಸೊ ನಾನು ನನ್ನ ಕಡೆಯಿಂದ ಅಡ್ಜಸ್ಟ್ ಮಾಡೋದಂತಂದರೆ, ಗಂಡಾಗಲಿ ಹೆಣ್ಣಾಗಲಿ ಬೇಬಿ ಆರೋಗ್ಯವಾಗಿದ್ದು ಏನೂ ತೊಂದರೆ ಇಲ್ದಿರ ಹಾಸ್ಪಿಟಲ್ ಏನು 2 to 3 ಡೇಸ್ ಅಡ್ಮಿಷನ್ ಇರುತ್ತೆ, ಅಷ್ಟರಲ್ಲೇ ಎಲ್ಲ ಮುಗಿಸ್ಕೊಂಡು ಕ್ಲಿಯರಾಗಿ ಮನೆಗೆ ಸಂತೋಷವಾಗಿ ಹೋದರೆ ದಟ್ ಈಸ್ ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಇವಾಗ ಮಗು ಮಾಡ್ಕೋಬೇಕು, ಬೇಕೇ ಬೇಕು ಅನ್ನೋರ್ಗೆ ಇಷ್ಟು ಜನಕ್ಕೆ ಮಕ್ಕಳಾಗ್ತಾ ಇಲ್ಲ. ಸಮ್ಟೈಮ್ಸ್ ಬೇಜಾರಾಗುತ್ತೆ ಅದೆಲ್ಲ ನೋಡಿದಾಗ. ಸೊ ಹಾಗಿರುವಾಗ ಹೆಣ್ಣಾಗಲಿ ಗಂಡಾಗಲಿ, ಹೆಣ್ಣಾದರೂ ಓಕೆ ಗಂಡಾದರೂ ಓಕೆ, ಯಾವುದಾದ್ರೂ ಮಗುನೇ. ಎಂಡ್ ಆಫ್ ದ ಡೇ ನಾವು ಅದಕ್ಕೆ ಏನು ಸಂಸ್ಕಾರ ಕೊಡ್ತೀವಿ, ದಟ್ ಈಸ್ ವಾಟ್ ಮ್ಯಾಟರ್ಸ್ ಅ ಲಾಟ್ ಅಂತ ನನ್ನ ಪ್ರಕಾರ.
ಆ್ಯಕ್ಚುಲಿ ಫಸ್ಟ್ ಮಂತಲ್ಲೆಲ್ಲ ಈ ಸ್ಟೋನ್ ಥರ ಎಲ್ಲ ಕೊಡ್ತಾ ಇರಲಿಲ್ಲ, ಬರೀ ಅನ್ನ ಸೊಪ್ಪು ನೀರು ಕೊಡ್ತಾಯಿದ್ರು. ಬಟ್ ಇವಾಗ ನಾನು ಥರ್ಡ್ ಮಂತಲ್ಲಿರೋದ್ರಿಂದ ಇದು ವೈಟ್ ರೈಸು, ಬಸ್ಸಾರು ಮತ್ತು ಇದು ಅನ್ಗನೆ ಸೊಪ್ಪು ಅಂತಾರೆ. ಇದು ಆ್ಯಕ್ಚುಲಿ ನಾಟಿ ಅನ್ಗೊನೆ ಸೊಪ್ಪು. ಹಳ್ಳಿಲಿ ಇರೋರ್ಗಾದರೆ ಗೊತ್ತಿರುತ್ತೆ ಇದ್ರದ್ದು ಮಹತ್ವ ಏನು ಅಂತಂದ್ಬಿಟ್ಟು. ಇದು ಯೂಶ್ವಲಿ ಯಾವಾಗಲೂ ಸಿಗೋದಿಲ್ಲ, ಸೀಸನ್ ಅಂತ ಹೇಳ್ತಾರೆ. ಆ್ಯಂಡ್ ಇದರಲ್ಲಿ ತೆಂಗಿನಕಾಯಿ ಸ್ವಲ್ಪ ತುರಿ ಹಾಕಿದ್ದಾರೆ. ಫಸ್ಟೆಲ್ಲ ನನಗೆ ಹಾಕ್ತಾ ಇರಲಿಲ್ಲ, ಬಟ್ ಇವಾಗ ಥರ್ಡ್ ಮಂತ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ತಾರೆ. ಆ್ಯಂಡ್ ಇಷ್ಟು ಊಟ ಮಾಡುವಾಗ ನನಗಂತೂ ಫ್ಯಾನ್ ಆನ್ ಮಾಡಲಿಕ್ಕೂ ಬಿಡಲ್ಲ ನಮ್ಮ ಮನೆಯಲ್ಲಿ. ಏನಕ್ಕೆ ಫ್ಯಾನ್ ಆನ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತಂದರೆ, ಏನೋ ಅದು ಮಿತ್ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ. ಬಟ್ ನಾನು ಫಸ್ಟ್ ಬಾಣಂತನದಲ್ಲಿ ನಾನು ಅದನ್ನು ಫಾಲೋ ಮಾಡಿದ್ದೀನಿ. ಬಿಸಿ ಬಿಸಿ ಊಟ ತಿಂದ್ಬಿಟ್ಟು ಬೆವ್ರು ಬಂದಾಗ ಹೋಗಿ ಒತ್ಕೊಂಡು ಮಲ್ಕೊಂಡ್ರೆ ಮುಖ ಎಲ್ಲ ಲೈಕ್ ಊತ ಎಲ್ಲ ಬಂದಿರುತ್ತಲ್ಲ ಅದೆಲ್ಲ ಇಳಿಯುತ್ತೆ ಅಂತ ಹೇಳ್ತಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ನನಗೆ ಫಸ್ಟ್ ಬಾಣಂತನದಲ್ಲಿ ನಾನು ಅದನ್ನ ಟ್ರೈ ಮಾಡಿರೋದಲ್ಲ, ಅದನ್ನು ಫಾಲೋ ಮಾಡಿದ್ದೀನಿ. ಸೊ ಅದು ನನಗೆ ವರ್ಕ್ ಆಗಿದೆ, ಬಿಕಾಸ್ ನಂದು ಕಂಪ್ಲೀಟ್ಲಿ ವೆಯ್ಟ್ ಲಾಸ್ ಆಗಿತ್ತು ಫಸ್ಟ್ ಬಾಣಂತನದಲ್ಲಿ. ಬಟ್ ಇವಾಗ ಹೆಂಗೆ ಅಂತಂದರೆ, ಇವ್ನು ರಜದಲ್ಲಿ ಹುಟ್ಟಿದ್ದು, ರಜದಲ್ಲಿ ನನ್ನ ಮಗನೂ ನನ್ನ ಜೊತೆಲಿದ್ದ. ಅವ್ನು ಅವಾಗವಾಗ ಸ್ವಲ್ಪ ಏನಾದರೂ ತಿಂಡಿ ಎಲ್ಲ ತರಿಸ್ಕೊಂಡು ತಿನ್ನೋಂಗೆ ನನಗೂ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಕಟ್ನಿಟ್ಟಾಗಿ ಫಾಲೋ ಮಾಡಿದ್ದು ಅಂತ 2 ಮಂತ್ಸು. ಸೊ ಥರ್ಡ್ ಮಂತಿಂದ ನಾನು ಸ್ವಲ್ಪ ಅದು ಇದು ತಿಂದಿನಿ. ಬಟ್ ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ ಕೆಲವೊಂದು ವೆಜಿಟೇಬಲ್ಸ್ಗೆ, ಅದೆಲ್ಲ ನಾನು ಯಾವುದೂ ತಿಂದಿಲ್ಲ. ಅಂದರೆ ಇನ್ಫ್ಯಾಕ್ಟ್ ನಮ್ಮಮ್ಮ ಹೇಳ್ತಾ ಇರ್ತಾರೆ, ಕ್ಯಾಮ್ರಾ ಮುಂದೆ ಎಲ್ಲ ಹಿಂಗೆಲ್ಲ ತಿಂದರೆ ದೃಷ್ಟಿ ಆಗಿಬಿಡುತ್ತೆ ಅದು ಇದು ಅಂತ. ಬಟ್ ಆನೆಸ್ಟ್ಲಿ ನಾನಂತೂ ಆ ದೃಷ್ಟಿ ಅನ್ನೋ ಕಾನ್ಸೆಪ್ಟ್ ಎಲ್ಲ ನಂಬೋದಿಲ್ಲ. ಬಿಕಾಸ್ ನನಗೆ ಅದು ಯಾವತ್ತೂ ಆಗಿಲ್ಲ, ಅದರಿಂದ ನಾನು ಯಾವತ್ತೂ ಸಫರು ಮಾಡಿಲ್ಲ, ಅದು ನನಗೆ ಗೊತ್ತಿಲ್ಲ. ಸೊ ಅದನ್ನು ನಾನು ಫಾಲೋ ಮಾಡೋದಿಲ್ಲ. ಆ್ಯಂಡ್ ನಾನು ಮತ್ತೆ ವೀಡಿಯೋ ಮಾಡಿ ಅದಕ್ಕೊಂದು ವಾಯ್ಸ್ ಓವರ್ ಕೊಟ್ಟು ಇದನ್ನೆಲ್ಲ ನಾನು ಮತ್ತೆ ಅಲ್ಲಿ ನೆನಪಿಸ್ಕೊಂಡು ಹೇಳೋಕ್ಕಂತೂ ಆಗೋದಿಲ್ಲ. ಹಾಗಾಗಿ ಎಲ್ಲನೂ ಇಲ್ಲೇ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ನನ್ನ ನೈಟ್ ಊಟ. ನೈಟು ಆಪ್ಷನ್ಸ್ ಲೈಕ್ ತುಂಬ ಏನೋ ಆಪ್ಷನ್ಸ್ ಕೊಡೋಲ್ಲ ನಮ್ಮ ಮನೇಲಿ. ಕೆಲವರು ಹೇಳ್ತಾರೆ ಡೈಟಿಷಿಯನ್ಸ್ ಎಲ್ಲ ತಿನ್ಬೋದು ಅಂತ. ಅದನ್ನಂತೂ ನಮ್ಮ ಮನೇಲಿ ನಿಜವಾಗ್ಲೂ ಕೇಳೋದಿಲ್ಲ. ನೈಟ್ ಸಮ್ಟೈಮ್ಸ್ ಅನ್ನ ಸಾಂಬಾರು ಸೊಪ್ಪೇನಾದರೂ ಇದ್ದರೆ ಸೊಪ್ಪು ಕೊಡ್ತಾರೆ. ಸೊಪ್ಪಲ್ಲೂ ಕೆಲವೊಂದು ಸೊಪ್ಪುಗಳು ರಿಸ್ಟ್ರಿಕ್ಷನ್, ದಂಟಿನ ಸೊಪ್ಪು ಅದೆಲ್ಲ ಕೊಡೋದಿಲ್ಲ. ನುಗ್ಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಆ್ಯಂಡ್ ದೆನ್ ಪಾಲಕ್ ಸೊಪ್ಪು ಇದೆಲ್ಲ ಕೊಡ್ತಾರೆ. ಸಮ್ಟೈಮ್ಸ್ ಈವ್ನಿಂಗ್ ಏನಾದರೂ ಸ್ವಲ್ಪ ಗಂಜಿ ಎಲ್ಲ ಜಾಸ್ತಿ ಕುಡಿದ್ಬಿಟ್ರೆ ನೈಟ್ ಟೈಮು ಮೆಂತ್ಯ ದೋಸೆ ಮಾಡಿಕೊಡ್ತಾರೆ ಅಮ್ಮ. ಸಮ್ಟೈಮ್ಸ್ ಮೆಂತ್ಯ ದೋಸೆ ಆ್ಯಂಡ್ ಬಸ್ಸಾರಿಗೆಲ್ಲ ಮುದ್ದೆ ಎಲ್ಲ ನಾನು ಇನ್ನೂ ತಿಂದಿಲ್ಲ ಥರ್ಡ್ ಮಂತಲ್ಲಿ. ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಏನೋ ನಮ್ಮನೇಲಂತೂ ಕೊಟ್ಟಿಲ್ಲ. ಆ್ಯಂಡ್ ಕೆಲವರು DM ಮಾಡಿದ್ವಿ ನನ್ನ ಪಾಪುಗೆ ಯೂಸ್ ಮಾಡ್ತಾ ಇರೋ ಲಂಗೋಟ್ಸ್ ಯಾವುದು ಅಂತ. ಸೊ ನಾನು ಯೂಸ್ ಮಾಡ್ತಾ ಇರೋದು ಬಂದು ಸೂಪರ್ ಬಾಟಮ್ಸ್ ಅವ್ರದ್ದು ಡ್ರೈ ಫೀಲ್ ಲಂಗೋಟ್ಸ್ ಅಂತ. ಕೆಲವೊಂದು ಸರ್ತಿ ಪಂಚೆ ಬಟ್ಟೆಗಳನ್ನೂ ಕಟ್ತೀನಿ. ಓಕೆ, ಎಲ್ಲ ಪಾಟಿ ಎಲ್ಲ ಮುಗಿಸಿದೆ, ಸುಸು ಎಲ್ಲ ಮುಗಿಸಿದೆ ಅಂದಾಗ ನಾನು ಲಂಗೋಟ್ಸ್ ಯೂಸ್ ಮಾಡ್ತೀನಿ. ನನ್ನ ಮಗ ಮಾಡ್ತಾ ಇದ್ದೀರಾ ನೀವು? ಇನ್ಫ್ಯಾಕ್ಟ್ ನಿಮ್ಮ ಊರು ಯಾವುದು ಯಾವತ್ತೂ ಬೆಂಗಳೂರು ಅಂತ ಹೇಳೋದೇ ಇಲ್ಲ. ನಮ್ಮೂರ ಹೆಸರು ಎಷ್ಟು ಸರ್ತಿ ಅವನಿಗೆ ಹೇಳ್ಕೊಟ್ರು ಅವ್ನು ಹೇಳೋದೇ ಇಲ್ಲ, ಇದೇ ಊರೇ ನಮ್ಮೂರು ಅಂತ ಹೇಳ್ತಾನೆ. ಯಾಕಂದ್ರೆ ಇಲ್ಲಿ ಯಾವುದಕ್ಕೂ ಮಕ್ಳಿಗೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅವನೇ ಅಂತಲ್ಲ, ಎಲ್ಲ ಮಕ್ಳಿಗೂ ಹಳ್ಳಿ ಅಂತಂದರೆ ಏನೋ ಖುಷಿ. ಎಷ್ಟೇ ನಾವು ಕಾಸ್ಟ್ಲಿ ಆಟ ಸಾಮಾನುಗಳನ್ನ ಕೊಡಿಸ್ತೀವಿ, ಆಕ್ಯುಪೈಡ್ ಆಗಿ ಇಡ್ತೀವಿ ಅವನ್ನ ಸಿಟಿಗಳಲ್ಲಿ ಅಂತಂದರೆ, ಅದಕ್ಕಿಂತ ಅವು ಇಷ್ಟಪಡೋದು ಹಳ್ಳಿಗೆ ಬಂದು ಈ ಥರ ಏನೋ ವೇಸ್ಟಿಂದ ಅವನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ರೂಮ್ ಅಂತ ಹೇಳ್ಬಿಟ್ಟು ಏನೇನೋ ಆಟ ಆಡ್ತಾ ಇದ್ದ. ಈಗ ಇಟ್ಟಿಂದಾರಲ್ಲ ಅದೇ ತಂದು ಹಾಕಿರೋದು. ಏನು ಇದು ಅಷ್ಟೇ. ಏನು ತಂದು ಯಾರು ತಂದು ಹಾಕಿರೋದು? ಏಯ್ ನಿಜ. ನನ್ನ ಮಗನ ಬರ್ಡೇ ಮೇ ಮಂತಲ್ಲಿರೋದ್ರಿಂದ ಎವ್ರಿ ಇಯರ್ ನಾವು ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಬರ್ತೀವಿ. ಸೊ ಆವಾಗಲೇ ಅವ್ನು ಬರ್ಡೇ ಮಾಡೋ ಥರ ಆಗುತ್ತೆ. ಆಲ್ಮೋಸ್ಟ್ ಅವ್ನಿಗೆ 10 ಇಯರ್ಸು, ಅದರಲ್ಲಿ 4 ಇಯರ್ಸ್ ನಾವು ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಬಾಕಿ 6 ಇಯರ್ಸ್ ನಾವು ಇಲ್ಲೇ ಇರ್ತೀವಿ. ಸೊ ಇಲ್ಲೇ ಸೆಲೆಬ್ರೇಟ್ ಮಾಡೋ ಹಾಗಾಗುತ್ತೆ. ಅದಕ್ಕೆ ಬಾಕ್ಸ್ ಕೊಡಲಿಲ್ವಾ? ಇಲ್ಲಿ ಊರಲ್ಲೆಲ್ಲ 2 or 3 kgs ಕೇಕ್ ತೊಗೊಂಡು ಮಾಡ್ತೀನಿ ಅಂತಂದರೆ ಯಾವ ಮೂಲೆಗೂ ಆಗೋದಿಲ್ಲ. ಸೊ ಮಿನಿಮಮ್ 10 kgs ಕೇಕ್ ಬೇಕೇ ಬೇಕು. ಈ ವ್ಲಾಗ್ ನೋಡ್ತಿರೋರು ಯಾರಾದರೂ ಕೊರಟಗೆರೆಯವರಾಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಕ್ಷಯ ಬೇಕರಿಲಿ ಕೇಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಇದು ಜಡೆಗೆ ಚುಚ್ತಾರಲ್ಲ ಅದು. ಏಯ್ ಎತ್ಬೇಡ ಬಿಡ. ಏಯ್ ಹಾಕಣ ಆರ ಸಿಟಿಗಳಲ್ಲಿ ಬರ್ತಡೇ ಮಾಡೋದು ಒಂಥರ ವೈಬ್ ಆಗಿದ್ರೆ ಹಳ್ಳಿಗಳಲ್ಲಿ ಬರ್ತಡೇ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಇವತ್ತಿನವರೆಗೂ ಸಿಟಿಲಿ ಮಾಡ್ಕೋಬೇಕು ಅಥವಾ ಅವ್ರನ್ನ ಇನ್ವೈಟ್ ಮಾಡಬೇಕು, ಒಳ್ಳೆ ಹೋಟೆಲಲ್ಲಿ ಬರ್ತ್ಡೇ ಮಾಡ್ಕೋಬೇಕು ಆ ಥರ ಎಲ್ಲ ನಿಜವಾಗ್ಲೂ ಇಷ್ಟ ಇಲ್ಲ. ಅವ್ನು ಯಾವಾಗಲೂ ಹೇಳೋದು ಊರಲ್ಲಿ ನಾನು ಬರ್ಡೇ ಮಾಡ್ಕೊಬೇಕು ತಾತ, ಬರ್ಡೇ ಮಾಡಿ. ಅವ್ನು ಸಮ್ಮರ್ ಹಾಲಿಡೇಸ್ಗೆ ಎಷ್ಟು ಈಗರಾಗಿ ವೆಯ್ಟ್ ಮಾಡ್ತಾನೆ ಅಂತಂದರೆ ಅವ್ನು ಬರ್ಡೇ ಬರೋದಕ್ಕೂ ಅಷ್ಟೇ ವೆಯ್ಟ್ ಮಾಡ್ತಾನೆ. ಆ್ಯಂಡ್ ಇಲ್ಲಿ ಹೆಂಗೆ ಅಂತಂದರೆ ಮಕ್ಕಳನ್ನ ನಾವು ಹೋಗಿ ಬರ್ಡೇ ಇದೆ ಬನ್ನಿ ಅಂದ್ಬಿಟ್ಟು ಇನ್ವೈಟ್ ಮಾಡೋದೇ ಬೇಡ. ಯಾರಾದರೂ ಒಬ್ರಿಗೆ ಗೊತ್ತಾಯಿತು ಅಂತಂದರೆ ಎಲ್ಲರೂ ಬಂದುಬಿಡ್ತಾರೆ, ನಾವು ಕರೆಯೋದೇ
ಬೇಕಿಲ್ಲ ಯಾರನ್ನೂ, ಅದೊಂಥರ ಖುಷಿ. ಅದಾದಮೇಲೆ ಕೇಕ್ ಅಷ್ಟೇ ಸಾಕಾಗೋದಿಲ್ಲ, ನಾವು ಒಬ್ಬಂಗೆ ಅಷ್ಟು ಸಮಾಧಾನ ಆಗೋದೇ ಇಲ್ಲ. ಸೊ ಎವ್ರಿ ಇಯರ್ ಏನಾದರೂ ತಿಂಡಿ ಮಾಡಿಸ್ತಾರೆ. ಸೊ ಈ ಸರ್ತಿ ಟೊಮ್ಯಾಟೊ ಬಾತ್ ಮತ್ತು ಚಟ್ನಿ ಮಾಡಿಸಿದ್ರು ಅಲಾಂಗ್ ವಿತ್ ದಿಸ್ ಸ್ವೀಟ್ ಮತ್ತು ಮಿಕ್ಸ್ಚರ್ ಜೊತೆಲಿ. ಪ್ರತಿ ವರ್ಷ ನಮ್ಮ ಅತ್ತೆ ಮಾವ ಎಲ್ಲ ಬರ್ತಾಯಿದ್ರು, ಬಟ್ ಈ ಸರ್ತಿ ಅನ್ಫಾರ್ಚುನೇಟ್ಲಿ ಅವರು ಊರಲ್ಲಿರಲಿಲ್ಲ, ಹಾಗಾಗಿ ಬರೋಕ್ಕಾಗಿಲ್ಲ. ಸೊ ನಾವು ಇಷ್ಟೇ ಜನ ಸೆಲೆಬ್ರೇಟ್ ಮಾಡಿದ್ದು. ನಮ್ಮಮ್ಮ ನನ್ನ ಮಗ ಹುಟ್ಟಿದಾಗ ಬಾಣಂತನ ಮಾಡಿ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರು ಹೋಗುವಾಗ ಹೇಳ್ತಾಯಿದ್ರು, ಅಷ್ಟೇ ಇನ್ನೆಲ್ಲ ಮರ್ತು ಬಿಡ್ತಾನೆ ನಮ್ಮನ್ನು, ಯಾಕಂದರೆ ನೀವು ಸಿಟೀಲಿ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿಸ್ತೀರಾ, ತಿಂಡಿ ಕೊಡಿಸ್ತೀರಾ, ಮತ್ತು ಏನೇನೋ ಕೊಡಿಸ್ತೀರಾ. ಸೊ ನಾವು ಊರನ್ನೆಲ್ಲ ಅವ್ನು ಅಷ್ಟೊಂದು ಇಷ್ಟಪಡೋಕ್ಕೆ ಹೋಗಲ್ಲ, ಅಷ್ಟೇ ಮೇಗು ಅಂತ ಹೇಳ್ತಾಯಿದ್ರು. ಬಟ್ ನಿಜವಾಗ್ಲೂ ಇಲ್ಲ, ನನ್ನ ಮಗಂಗೆ ಇವತ್ತು ಹೋಲ್ ಆ್ಯಂಡ್ ಸೋಲ್ ಅವ್ನ ಹಾರ್ಟ್ ಎಲ್ಲಿದೆ ಅಂತಂದರೆ ಅದು ನಮ್ಮೂರಲ್ಲಿದೆ ಅಂತಲೇ ಹೇಳ್ಬೋದು. ಅವ್ನು ಅಷ್ಟು ಇಷ್ಟಪಡ್ತಾನೆ ನಮ್ಮೂರನ್ನ. ದ ರೀಸನ್ ಈಸ್ ಇಲ್ಲಿ ಮಕ್ಕಳು ಜಾಸ್ತಿ, ಆಮೇಲೆ ಅವನ್ನ ಅಷ್ಟು ಫ್ರೀಯಾಗಿ ಬಿಡ್ತಾರೆ. ಮತ್ತು ಏನೂ ಯೂಶ್ವಲಿ ಇಲ್ಲಿಗೆ ಬರೋದೇ ಸಮ್ಮರ್ ವೆಕೇಷನ್ಗಲ್ವ, ಸೊ ಓದೋದೆಲ್ಲ ಏನೂ ಇರೋದಿಲ್ಲ. ಸೊ ಅವ್ನ ತಲೆಯಲ್ಲಿ ಹೆಂಗೆ ಅಂತಂದರೆ ಊರಿಗೆ ಹೋಗ್ಬಿಟ್ರೆ ಏನೂ ಓದೋದಿರಲ್ಲ, ಫುಲ್ ಫ್ರೀಯಾಗಿರ್ಬೋದು ಅನ್ನೋ ಥರ. ಬಟ್ ಈ ಸರ್ತಿ ಸ್ವಲ್ಪ ಮೆಸ್ಸಪ್ ಆಗೋಯ್ತು, ಏನಕ್ಕಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ನಮ್ಮ ಅಪ್ಪನಿಗೊಂದು ನನಗಿಷ್ಟ ಆಗ್ದಲ್ಲೇ ಇರೋ ಬುದ್ಧಿ ಅಂತಂದರೆ, ಮನೇಲಿ ಏನಾದರೂ ಒಂದು ಕಾರ್ಯ ಏನಾದರೂ ಮಾಡಿದ್ರೆ, ಖುಷಿ ಕಾರ್ಯ ಏನಾದರೂ ಮಾಡಿದ್ರೆ ಅವ್ರಿಗೆ ದುಡ್ಡು ಕೊಡ್ದಂಗೆ ವಾಪಸ್ ಕಳಿಸೋದೇ ಇಲ್ಲ. ಸೊ ಫಸ್ಟೇ ಅಡ್ವಾನ್ಸಾಗಿ 100 ರೂಪೀಸ್ ಚೇಂಜ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಸೊ ಎಲ್ಲರಿಗೂ ಕೊಟ್ಟು ಕಳಿಸಿದ್ದು. ಎಷ್ಟು ಮಾಡಿಸಿದ್ವಿ ತಿಂಡಿ ಅಷ್ಟು ಖಾಲಿ ಆಯಿತು. ಕೇಕ್ ಸ್ವಲ್ಪ ಒಳಗಡೆ ಎತ್ತಿಟ್ಟಿದ್ವಿ, ಯಾಕಂದರೆ ಇದಾದಮೇಲೆ ಯಾರಾದರೂ ಬಂದರೆ ಅವ್ರಿಗೆ ಕೊಡೋಕ್ಕೆ ಅಂತ. ಸೊ ಅದಷ್ಟು ಬರ್ತಡೇದಾದರೆ ನೆಕ್ಸ್ಟ್ ಸೆಕೆಂಡ್ ಮಂತ್ ನನ್ನ ಮಗಂದು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಯೂಶ್ವಲಿ ನನಗೆ ಏನಾದರೂ ನೋಡಿದ್ರೆ ಈ ಥರ ಮಾಡೋಣ ಅಂತ ಅನಿಸಲ್ಲ, ಯಾವ ಥರ ನಾನು ನೋಡಿದ್ರು ಅದರಲ್ಲಿ ಏನಾದರೂ ಬೇರೆ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಊರಲ್ಲಿ ಸಪೋರ್ಟ್ ಸಿಸ್ಟಮ್ ಕೂಡ ಹಾಗೆ ಇದೆ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾರೆ. ಈ ಲೀವ್ಸ್ ಕಿತ್ಕೊಂಡು ಬರೋದಾಗಿರ್ಬೋದು, ಅಥವಾ ಏನೋ ಫ್ಲವರ್ಸ್ ಬೇಕು, ಪ್ರತಿಯೊಂದೂ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ನಾನು ಏನು ಅನ್ಕೊತೀನೋ ಅದೆಲ್ಲ ಮಾಡ್ಬೋದು ಊರಲ್ಲಾದರೆ. ನಾನು ಇದರಲ್ಲಿ ತುಂಬ ಏನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದಿಲ್ಲ, ಆ್ಯನಿಮಲ್ಸ್ ಅವ್ನ ಬಟ್ಟೆ ಮತ್ತು ಸಾಕ್ಸ್ ಅಷ್ಟೇ ತರಿಸಿರೋದು. ಅದ್ರ ಲಿಂಕ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸಲ್ಲಿ ತಿಳಿಸ್ಕೊಡಿ. ಮತ್ತೆ ಒಂದೊಳ್ಳೆ ಕಂಟೆಂಟ್ ಜೊತೆ ನಾನೇ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸಿಂಪಲ್ ಜೀವನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್.